ಯುವರ್ ಆನರ್, ದಿಸ್ ಕೇಸ್ ಈಸ್ ನಥಿಂಗ್ ಬಟ್ ಎ ಪ್ರೀ ಕ್ಯಾಲ್ಕುಲೇಟೆಡ್ ರೇಪ್. ಇದೇ ಕೋರ್ಟ್ನಾಗ ತನ್ನ ಮಾನ ಕಳೆದ್ರು ಅನ್ನೋ ಒಂದೇ ಒಂದು ಕಾರಣಕ್ಕ ಈತ ರಾಗಿಣಿ ಅವರ ಮಾನದ ಜೊತೆನೆ ಆಟ ಆಡ್ಯಾನ. ಹಿ ಈಸ್ ಮೋಟಿವೇಟೆಡ್ ಟು ಟೇಕ್ ರಿವೆಂಜ್. ಡ್ಯೂಟಿ ಮಾಡ್ತಾ ಇದ್ದ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಇಂಥ ದೌರ್ಜನ್ಯ ನಡೆದೈತಿ ಅಂದ್ರ ಇನ್ನ ಸಾಮಾನ್ಯ ಪಬ್ಲಿಕ್ ಗತಿ ಏನ್ರಿ? ಇಂಥ ಹೀನ ಕೃತ್ಯ ಎಸಗಿರು ಜಗದೀಶ್, ಸುಧೀರ್, ನರಸಿಂಹ ಹಾಗೂ ಇವರಿಗೆ ಸಹಕಾರ ನೀಡಿದಂತ ಶಮಿತಾ ಅವರಿಗೆ ಮರಣದಂಡನೇನೆ ಸರಿಯಾದ ಶಿಕ್ಷೆ, ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಕೋರ್ಟು ಸಾಕ್ಷಿ ಆಧಾರಗಳ ಮೇಲೆ ತೀರ್ಪು ನೀಡುತ್ತೆ. ಆದರೆ ಈ ಕೇಸಲ್ಲಿ ಅತ್ಯಾಚಾರ ನಡೆದಿದೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿಯೂ ಇಲ್ಲ. ಅದು ಗೊತ್ತಿದ್ರೂ ಸೋಕಾಲ್ಡ್ ವಿಕ್ಟಿಮ್ಗಳ ಪರವಾಗಿ ಮಾನ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೆಣ್ಣನ್ನ ದೇವತೆ ಅಂತಾರೆ, ಓಕೆ ಒಪ್ಕೊಳ್ಳೋಣ, ಕಾಲ್ಗೂ ಬೀಳೋಣ. ಆದರೆ ಆ ಹೆಣ್ಣು ರಾಕ್ಷಸಿ ಅಂತಾದ್ರೆ ಯಾರು ತಾನೇ ಅವಳು ಕಾಲಿಗೆ ಬೀಳೋಕ್ಕಾಗತ್ತೆ ಹೇಳಿ? ರಾಗಿಣಿ ಏಂಜಲ್ ಅಲ್ಲ, ವಿಚ್. ಶಿ ಈಸ್ ಎ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಎ ನಿಂಫೋಮ್ಯಾನಿಕ್, ಕಾಮ ಪಿಶಾಚಿ. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಒಂದು ಹೆಣ್ಣು ಮಗಳನ್ನ ಈ ತರ. ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ ಯುವರ್ ಆನರ್. ಅದನ್ನು ಎಕ್ಸಿಬಿಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ASP ರಾಗಿಣಿ 2012 ಮಾರ್ಚ್ 25 ರಾತ್ರಿ ಸುಮಾರು 8 ಗಂಟೆಗೆ ರೋಡ್ ಸೈಡಲ್ಲಿ ನಿಂತಿದ್ದ ಬಸವರಾಜ್ನ ತಮ್ಮ ಡಿಪಾರ್ಟ್ಮೆಂಟ್ ವೆಹಿಕಲಲ್ಲಿ ಪಿಕಪ್ ಮಾಡ್ತಾರೆ. ಪಿಕಪ್ ಮಾಡಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತಾವೂ ಕುಡಿದು ಅವನಿಗೂ ಕುಡಿಸಿ ಅವನನ್ನು ತನ್ನ ಮೈ ಮೇಲೆ ಎಳ್ಕೊಂಡು ಸ್ಯಾಡಿಸ್ ತರ ಪರ್ಚಿ ಗಾಯ ಮಾಡ್ತಾರೆ. ಅದನ್ನೇ ಎಂಜಾಯ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಶಿ ರೇಪ್ಸ್ ಹಿಮ್. ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ಬಸವರಾಜು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಫಸ್ಟ್ ವಿಟ್ನೆಸ್ SI ಮಾದೇಗೌಡ. ಬಸವರಾಜ ನನ್ನ ಹತ್ರ ಬಂದಾಗ ತುಂಬಾ ಗಾಬರಿ ಆಗಿದ್ರು. ಅವ್ರ ಮುಖ ಮೈ ಮೇಲೆ ತರಚಿದ ಗಾಯಗಳಾಗಿದ್ವು. ಅದನ್ನ ನೋಡಿ ಕಂಪ್ಲೇಂಟ್ ತಗೊಂಡೆ. ರಾಗಿಣಿಯವ್ರ ಮೇಲೆ ಇದಕ್ಕೆ ಮುಂಚೆನೂ ಈ ಥರದ ಕಂಪ್ಲೇಂಟ್ಗಳು ಬಂದಿದ್ವು. ಇವರ ತಕ್ಷಣ ಆಕ್ಷನ್ ತಗೊಳ್ಳೋದು ಬಿಟ್ಟು ಇಷ್ಟು ದಿವಸ ಆದ್ಮೇಲೆ ಯಾಕೆ ಹೇಳ್ತಿದ್ದೀರಿ? ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಹೋಗುತ್ತೆ ಅಂತ ಕಂಪ್ಲೇಂಟ್ನ ಅವತ್ತೇ ರಿಜೆಕ್ಟ್ ಮಾಡಿದೆ ಇವರ. ಇವಾಗ ಮಾನ ಹೋಗ್ಲಿಲ್ವೇನೆ? ಕೋರ್ಟ್ವರ್ಗೂ ಬಂದು ಅವರೇ ಮಾನ ಕಳ್ಕೊಳ್ತಾ ಇದ್ದಾರೆ. ನಾನ್ ಕಳಿತಾ ಇಲ್ಲ ಇವರ. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಇಂಥ ಒಂದು ಸುಳ್ಳು ಹೇಳಿಕೆನ ಸಾಕ್ಷಿ ಅಂತ ನ್ಯಾಯಾಲಯ ಪರಿಗಣಿಸಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಸಾಕ್ಷಿಗಳು ತಮ್ಮ ಹೇಳಿಕೆಯನ್ನು ಪೂರ್ತಿ ಮಾಡೋದಕ್ಕೆ ನ್ಯಾಯಾಲಯ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಎರಡನೇ ವಿಟ್ನೆಸ್ ಬಸವರಾಜ್ ಅಲಿಯಾಸ್ ಬಸಿಯಾ. ಇಲ್ಲಿ ಮಠ ಲಾರಿ ಕೃಷ್ಣಮೂರ್ತಿ ಅವರು ಹೇಳಿದೆಲ್ಲ ಕರೆ ಸರ್. ರಾಗಿಣಿಯವರು ಚೂರಿದ ಕಡೆಯೆಲ್ಲ ಗಾಯ ಆಗೈತಿ. ಕಾಪಿ ಆಫ್ ಮೆಡಿಕಲ್ ಸರ್ಟಿಫಿಕೇಟ್ ತಗೊಳಮ್ಮ. ಮೂರನೇ ವಿಟ್ನೆಸ್ ಅವತ್ತು ರಾಗಿಣಿಯವರು ಕುಡಿದಿದ್ರು ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿರೋ ಡಾಕ್ಟರ್ ಲತಾ. ಅವ್ರ ಬಾಡಿಲಿ ಆಲ್ಕೋಹಾಲ್ ಏನೋ ಇತ್ತು, ಆದ್ರೆ ಅವರೇ ಕುಡಿದಿದ್ರು ಅಥವಾ ಬೇರೆ ಯಾರಾದ್ರೂ ಬಲವಂತವಾಗಿ. ಡಾಕ್ಟರ್ ಲತಾ, ನೀವು ಡಾಕ್ಟರ್, ಲಾಯರ್ ಅಲ್ಲ. ಕೇಳಿದ್ದಕ್ಕಷ್ಟೇ ಉತ್ತರ ಕೊಡಿ. ಆಲ್ಕೋಹಾಲಿಕ್ ಕಂಟೆಂಟ್ಸ್ ಅವ್ರ ಬಾಡಿನಲ್ಲಿ ಇದ್ದಿದ್ದು ನಿಜ. ನಾಲ್ಕನೇ ವಿಟ್ನೆಸ್ ಕಾಲೇಜ್ ಸ್ಟೂಡೆಂಟ್ ಶಮಿತಾ. ಅವತ್ತು ನನ್ಗ ಸಿಟಿ ಬಸ್ ಮಿಸ್ ಆಗಿತ್ತು ಅಂತ ಮನೆ ಕಡೆ ನಡ್ಕೊಂಡು ಹೊಂಟಿದ್ದೆ. ಒಂದ್ ಬಿಲ್ಡಿಂಗ್ ಹತ್ರ ರಾಗಿಣಿಯವ್ರ ಜೀಪ್ ಬಂದ್ ನಿಂತ್ಕೊಂತು. ಅವ್ರ ಸಾಹಸಗಳ ಬಗ್ಗೆ ಬಹಳಷ್ಟು ಕೇಳಿದ್ದೆ, ಟಿವಿಯಾಗೂ ನೋಡಿದ್ದೆ. ಕುತೂಹಲಕ್ಕ ಅಲ್ಲೇನ್ ನಡೀತೈತಿ ಅಂತ ಮೇಲ್ ಹತ್ ನೋಡಿದ್ರ ಅವ್ರು ಇವ್ರ ಜೋಡಿ ಕುಂತು ಕುಡಿಯಕ್ ಹತ್ತಿದ್ರು. ಅವ್ರ ಕಟ್ಟ ಅಭಿಮಾನಿಯಾದ ನನಗೆ ಆ ದೃಶ್ಯ ಎಲ್ಲ ನೋಡಿ ಬಹಳ ಬೇಸರ ಆತು. ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಆ ಹೊಲಸ್ತಾನ ನೋಡಕ್ ಆಗ್ಲಾರ್ದೆ ಓಡ್ ಬಂದ್ಬಿಟ್ಟೆ. ರಾಗಿಣಿಯವರು ಮೈ ಮೇಲ್ ಬಟ್ಟೆ ಇಲ್ದಂಗ ಈ 3 ಮಂದಿ ಬ್ಯಾಡ್ ಬೇಡ ಅಂದ್ರು ಅವ್ರ ಮೈ ಮೇಲ್ ಬಿದ್ದು ಚಕ್ಕಂದ ಆಡಕ್ ಹತ್ತಿದ್ರು. ಮಿಸ್ ರಾಗಿಣಿ, ನೀವೇನಾದ್ರೂ ಹೇಳೋದೈತಾ? ಈಗಾಗ್ಲೇ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ನನಗ್ ಚಟ್ಟ ಕಟ್ಟಿ ಬೆಂಕಿ ಇಡ್ತಾ ಇದ್ದಾರೆ. ಏನಂತ ಹೇಳಿ? ಕುಡ್ದಿದ್ದು ನಾನಲ್ಲ, ಬಲವಂತವಾಗಿ ಇವರೆಲ್ಲ ಸೇರ್ಕೊಂಡು ಕುಡಿಸಿದ್ದಾರೆ ಅಂದ್ರೆ ನಂಬ್ತೀರಾ? ಇಲ್ಲಿ ಮನಸ್ಸಾಕ್ಷಿಗಳು ಮೈಲ್ಗೆ ಆಗ್ತಾ ಇದೆ, ಮನಸ್ಸು ಭಾವನೆಗಳ ಅತ್ಯಾಚಾರ ಆಗ್ತಾ ಇದೆ. I was raped. I was stabbed. And now I'm being framed, Your Honor. I was raped by false cultural ambassadors. I was trapped by my own sisterhood and brotherhood. ನನ್ನ ಆತ್ಮಕ್ಕಾಗಿರೋ ನೋವನ್ನ ಯಾರ ಹತ್ರ ಹೋಗಿ ಹೇಳಿ? ಯಾರ ಹತ್ರ ಹೋಗಿ ಹೇಳಿ? ಕಾನೂನಿರೋದು ಹ್ಯೂಮನ್ ರೈಟ್ಸ್ ನ ಕಾಪಾಡೋಕೆ. ಅದನ್ನ ಕದಿಯೋಕ್ಕಲ್ಲ ಜನ ಸಾಯಿಸ್ರೆ, ಕದಿಯೋಕ್ಕಲ್ಲ.
ವಿವಾದಗಳನ್ನು ಆಲಿಸಿದ ನಂತರ ಸಾಕ್ಷ್ಯಾಧಾರಗಳ ಪ್ರಕಾರ ಮಿಸ್ ರಾಗಿಣಿಯವರ ಇಚ್ಛೆಯ ಮೇರೆಗೆ ಈ ಸೆಕ್ಸ್ ಪ್ರಕರಣವು ನಡೆದಿದೆ ಎಂದು ನ್ಯಾಯಾಲಯಕ್ಕೆ ದೃಢಪಟ್ಟಿದ್ದು ಹಾಗೂ ಇವರ ಮೇಲೆ ಅತ್ಯಾಚಾರ ನಡೆದಿದೆ ಎಂದು ಯಾವ ಕುರುಹು ಸಾಬೀತಾಗಿಲ್ಲವಾದ್ದರಿಂದ ಆರೋಪಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನು ನಾಶಪಡಿಸಿರುವ ಎಸ್ಐ ಮಾದೇಗೌಡರವರನ್ನು 3 ತಿಂಗಳ ಕಾಲ ಕರ್ತವ್ಯದಿಂದ ಅಮಾನತುಗೊಳಿಸಲಾಗಿದೆ ಎಂದು ಈ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಏನ್ ಗಂಡಸ್ರ ತರ ಬಿಡ್ತಾ ಇದ್ರು. ಗಂಡಸ್ರ ಬೆಲೆ ಏನು ಅಂತ ಏನ್ ಮೇಡಮ್, ಇಷ್ಟು ದಿನ ನೀವು ಜೆಂಟ್ಸ್ ಟಾಯ್ಲೆಟ್ಗೆ ಹೋಗೋದೇ ಇಷ್ಟ ಅಂತಿದ್ರಿ, ಇನ್ಮೇಲಾದ್ರೂ ಲೇಡೀಸ್ ಟಾಯ್ಲೆಟ್ಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಏ ರಾಗಿಣಿ, ಹೆಂಗಿತ್ತು ಗುಣಿ?